ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನಿವತ್ತು ನಿಮ್ಮ ಮುಂದೆ ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ದಿಶಾ ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡು ದೀಪ ಅವರು ಮನೆ ಬಿಟ್ಟು ಬಂದರು. ಈ ವಿಷಯ ನನಗೆ ಗೊತ್ತಿರಲಿಲ್ಲ. ಬಟ್ ದೀಪ ಅವ್ರು ಮನೆ ಬಿಟ್ಟು ಬಂದಾಗ್ಲಿಂದಾನೂ ನಂಗೆ ಅವ್ರನ್ನ ಬಿಟ್ಟಿರೋಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಬೇರೆಲ್ಲ ಹೋಗ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿ ಇವ್ರನ್ನ ಹುಡ್ಕೊಂಬಂದೆ. ಆಗ ಇಲ್ಲಿ ಬಂದಮೇಲೆ ಇವ್ರ ಅಣ್ಣ ಸಿಕ್ಬಿಟ್ಟು ಇದೇ ಊರಲ್ಲಿ ದುಡ್ಡು ತೋರಿಸ್ಬೇಕು ಅಂತ ಸವಾಲು ಹಾಕಿದ್ರು. ಆ ಟಾಸ್ಕಲ್ಲಿ ಗೆದ್ದು ಇವ್ರ ಪ್ರೀತಿನ ಗೆಲ್ಲೋ ಪ್ರಯತ್ನ ಮಾಡ್ತಿದ್ದೆ. ಈ ಗ್ಯಾಪಲ್ಲಿ ದೀಪ ಅವ್ರಿಗೆ ನನ್ನ ಮೇಲಿದ್ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಹೋಯಿತು. ಆಗಿಂದ ಇಬ್ಬರು ಜೋಡಿ ಹಕ್ಕಿಗಳ ಥರ ಪ್ರೀತಿ ಮಾಡ್ತಾ ಇದ್ದೀವಿ. ಆ ಪ್ರೀತಿ ಇವತ್ತು ಇಲ್ಲಿವರೆಗೂ ಬಂದಿದೆ. ಸೊ ನನ್ನ ಲೈಫಲ್ಲಿ ದೀಪ ಅವ್ರು ಎಷ್ಟು ಇಂಪಾರ್ಟೆಂಟ್ ಅಂತ ಅವ್ರು ನನ್ನಿಂದ ದೂರ ಹೋದ್ಮೇಲೆ ಅರ್ಥ ಆಗಿದ್ದು. ನಮ್ಮಿಬ್ಬರು ಪ್ರೀತಿನ ನೀವು ಒಪ್ಕೊಂಡು ಆಶೀರ್ವಾದ ಮಾಡಬೇಕು ಅನ್ನೋದೇ ನನ್ನ ಆಸೆ. ನನ್ನ ಆಸೆ ನಿರಾಸೆ ಆಗಲ್ಲ ಅನ್ನೋ ನಂಬಿಕೆನೂ ಇದೆ. ಆ ನಂಬಿಕೆನಲ್ಲೇ ಇವತ್ತು ನಿಮ್ಮ ಎದುರುಗಡೆನೆ ದೀಪ ಅವ್ರಿಗೆ ತಾಳಿ ಕಟ್ತೀನಿ. ಒಂದು ನಿಮಿಷ ಹಚ್ಬೇಡು. ಏನಾಯ್ತು? ನೀವು ನಮ್ಮ ಸಂಬಂಧದ ಬಗ್ಗೆ, ನಮ್ಮ ಪ್ರೀತಿ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ರು ನಿಮ್ಮ ಅದಕ್ಕೆ ಒಂದು ಮಾತು ಆಡಲಿಲ್ಲ. ಇದರ ಅರ್ಥ ನಾವಿಬ್ರು ಒಂದಾಗೋದು ಅವ್ರಿಗೆ ಇಷ್ಟ ಇಲ್ಲ ಅಂತ ತಾನೆ? ಕಮಾನ್ ದೀಪ ಅವರೇ, ನಾನು ಏನು ಮಾಡಿದ್ರು ಅದಕ್ಕೆ ಇಷ್ಟ ಆಗುತ್ತೆ. ನಾವಿಬ್ರು ಒಂದಾಗಿರೋದು, ಪ್ರೀತಿ ಮಾಡ್ತಿರೋದ್ರ ಬಗ್ಗೆ ಅವ್ರಿಗೆ ಒಪ್ಪಿಗೆ ಇದೆ ಅನ್ನೋ ಕಾರಣಕ್ಕೆ ಅವ್ರು ಸೈಲೆಂಟಾಗಿ ನಿಂತಿರೋದು. ಅವ್ರನ್ನ ನಿಮ್ಗಿಂತ ಚೆನ್ನಾಗಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಇದಕ್ಕೂ ಮುಂಚೆ ನಾನು ನಿಮ್ಮನ್ನು ಒಪ್ಪಿರಲಿಲ್ಲ ಅನ್ನೋ ಕಾರಣಕ್ಕೆ ಅದಕ್ಕೇನು ನಿಮ್ಮನ್ನು ಇಷ್ಟಪಡ್ತಾ ಇರಲಿಲ್ಲ. ಆದರೆ ನಾನು ಈಗ ನಿಮ್ಮನ್ನು ಮನಸಾರೆ ಒಪ್ಪಿದ್ದೀನಿ, ಪ್ರೀತಿಸ್ತಾ ಇದ್ದೀನಿ. ಹಾಗಿದ್ಮೇಲೆ ಅದಕ್ಕೆ ಯಾಕೆ ನಮ್ಮ ಪ್ರೀತಿನ ಒಪ್ಕೊಳ್ಳೋದಿಲ್ಲ? ನನ್ನ ಲೈಫಲ್ಲಿ ಎಲ್ಲ ಮೈಲ್ ಸ್ಟೋನ್ಸಲ್ಲೂ ಅದಕ್ಕೆ ನನ್ನ ಜೊತೆಗೆ ನಿಂತ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಇಂಥ ಇಂಪಾರ್ಟೆಂಟ್ ವಿಚಾರಕ್ಕೆ ಅವ್ರು ನನ್ನ ಜೊತೆಗೆ ನಿಲ್ಲಲ್ಲ ಅಂತ ಯಾಕೆ ಅಂದ್ಕೊಳ್ತೀರಾ? ನಾನು ನಿಮ್ಮನ್ನು ಒಪ್ಪಿ ತಾಳಿ ಕಟ್ತಿದ್ದೀನಿ ಅಂದರೆ ಖಂಡಿತವಾಗ್ಲೂ ಅದಕ್ಕೆ ನಮ್ಮಿಬ್ರಿಗೂ ಆಶೀರ್ವಾದ ಮಾಡ್ತಾರೆ. ಬೇಕಾದ್ರೆ ನೀವೇ ನೋಡಿ ಅಲ್ವಾ ಅದಕ್ಕೆ? ನಿನ್ನಿಷ್ಟ ಚರು, ಇದ್ರ ಬಗ್ಗೆ ನಾನೇನು ಹೇಳಲ್ಲ. ಆದರೆ ದೀಪನ್ ವಿಚಾರದಲ್ಲಿ ಇನ್ನೊಂದ್ಸರಿ ಯೋಚನೆ ಮಾಡೋದು ಒಳ್ಳೇದು ಅಂತ. ನೋಡಿದ್ರ ಅದಕ್ಕೆ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ರಿ, ಈಗೇನು ಹೇಳ್ತೀರಾ? ನಮ್ಮ ಪ್ರೀತಿಗೆ ಯಾರೋ ರುಜು ಹಾಕೋದು ನನಗೆ ಇಷ್ಟ ಇಲ್ಲ ಹಚ್ಬೇಡು. ಏನು ಮಾತಾಡ್ತಿದ್ರು ದೀಪ ಅವರೇ? ಅದಕ್ಕೆ ಇಷ್ಟನ ಅರ್ಥ ಮಾಡ್ಕೊಂಡಿರೋದು ನೀವು? ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಯಾರಿಗೆ ಆಗ್ಲಿ ಒಬ್ರ ಮೇಲೆ ಪ್ರೀತಿ ಹುಟ್ಟೋದು ಒಂದೇ ಸಲ. ಅಂಥದ್ರಲ್ಲಿ ನಾವಿಬ್ರು ಗಂಡ ಹೆಂಡತಿಯಾಗಿ ಯಾವುದೋ ಕಾಲ ಆಗಿದೆ. ಅವತ್ತಿಂದ ನಿಮ್ಮನ್ನ ದೇವ್ರ ತರ ಪೂಜಿಸ್ತಿದ್ದೀನಿ, ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ. ಅದು ಈಗಲೂ ಮುಂದುವರಿತೆ. ಇಷ್ಟು ದಿನ ನನ್ನನ್ನು ಬರೀ ಫ್ರೆಂಡ್ ಆಗಿ ನೋಡ್ತಿದ್ದವರು ಈಗ ನೀವು ನನ್ನನ್ನು ಪ್ರೀತಿಸಕ್ ಶುರು ಮಾಡಿದ್ದೀರ. ಹಾಗಿದ್ಮೇಲೆ ನಮ್ಮ ಪ್ರೀತಿಗೆ ಇನ್ನೊಬ್ರು ಅಪ್ನೆ ಆಗ್ಬೇಕು. ಇದಕ್ಕೆ ಚಿರು ಇನ್ನೊಂದ್ಸಲ ಯೋಚನೆ ಮಾಡು ಅಂತ ಹೇಳಿದ್ದು. ಒಂದು ನಿಮಿಷ ಅದಕ್ಕೆ. ನೀವು ಇಷ್ಟು ದಿನ ದೀಪ ಅವ್ರನ್ನ ಒಪ್ಕೊಂಡಿರ್ಲಿಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಮಾತಾಡ್ತಿದ್ದಾರೆ. ನಾನು ಮಾತಾಡ್ತೀನಿ ನೋಡಿ ದೀಪ ಅವರೇ. ನನ್ನೆಲ್ಲ ಒಳ್ಳೆ ಕೆಲಸಗಳಲ್ಲೂ ಅದಕ್ಕೆ ಯಾವಾಗಲೂ ನನ್ನ ಜೊತೆ ನಿಂತಿದ್ದಾರೆ ಅಂತ ಹೇಳ್ದೆ ಅಲ್ವಾ? ಅದೇ ಕಾರಣಕ್ಕೆ ಇವತ್ತು ಅವ್ರ ಮುಂದೆನೇ ನಿಮಗೆ ತಾಳಿ ಕಟ್ಟಬೇಕು ಅಂತ ಅಂದ್ಕೊಂಡಿರೋದು.
ದಯವಿಟ್ಟು ಬೇರೆ ಏನೂ ಮಾತಾಡದೆ ಖುಷಿಯಾಗಿ ತಾಳಿ ಕಟ್ಟಿಸ್ಕೊಳ್ಳಿ. ಇಂಥ ಸಂದರ್ಭ ಬೇಕು ಅಂದ್ರೂ ಮತ್ತೆ ಸಿಗಲ್ಲ. ನೀವೀ ತಾಳಿ ಕಟ್ಲೇಬೇಕು ಅನ್ನೋದಾದ್ರೆ ನನ್ನೊಂದು ಮಾತಿರ್ತೀನಿ, ಅದನ್ನ ನಡೆಸ್ಕೊಡ್ತೀರಾ ಅಂದ್ರೆ ಮಾತ್ರ ನಿಮ್ ಕೈಯಿಂದ ನಾನು ಈ ತಾಳಿ ಕಟ್ಸ್ಕೊತೀನಿ. ಏನು? ನಮ್ಮ ಮನೆ ಉಳಿಬೇಕು ಅಂದ್ರೆ ನೀವು ನನ್ನ ಮಾತು ಕೇಳಲೇಬೇಕು. ಬರೀ ಕೇಳೋದೆ, ಅದನ್ನ ಒಪ್ಕೊಳ್ಳಬೇಕು. ಮೊದಲು ವಿಷಯ ಏನು ಹೇಳಿ. ನನಗೆ ನಾನ್ ಬೇಕು, ನನ್ನ ಪ್ರೀತಿ ಬೇಕು ಅಂದ್ರೆ ನಿಮಗೆ ನನ್ನ ಜೊತೆ ಬರಬೇಕು. ಬಿಟ್ಟು ಬರ್ಬೇಕು ಅಂದ್ರೆ ನಿಮ್ಮ ಅತ್ತಿಗೆ ಜೊತೆ ಇದೆ ಎಲ್ಲಾ ಸಂಬಂಧಗಳನ್ನು ಕಡ್ಕೊಂಡು ಬರ್ಬೇಕು. ಯಾರನ್ನ ನೀವು ದೇವ್ರು ಅಂತ ಪೂಜೆ ಮಾಡ್ತಿದ್ರೋ ಆ ದೇವ್ರಿಂದಾನೆ ಉದ್ಧಾರ ಆಗ್ಬೇಕಾಗಿತ್ತು. ನಮ್ಮ ಮನೆ ಹಾಳಾಗ್ತಿತ್ತು. ದೇವ್ರಲ್ಲ, ದೇವ್ರ ರೂಪದಲ್ಲಿರೋ ರಾಕ್ಷಸ. ಸರಿ ಇಲ್ಲ, ನನ್ನ ಮಾತು ಕೇಳಿ. ನೀವ ಈ ರೀತಿ ಮಾತಾಡ್ತಾ ಇರೋದು? ನಮ್ಮದಕ್ಕೆ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಇಷ್ಟು ಕೆಟ್ಟ ಆಲೋಚನೆ ಇದೆ ಅಂತ ನಾನು ಮನಸ್ಸಲ್ಲಿ ಅನ್ಕೊಂಡಿರ್ಲಿಲ್ಲ. ದೀಪಾ, ಇದೇ ನನಗ್ ಬೇಕಾಗಿದ್ದು. ನೀನ್ ಹಾಕಿದ ಚಾಲೆಂಜ್ ಅಲ್ಲಿ ನಾನೇ ಗೆದ್ದೆ ಕಣೆ. ಇವತ್ತು ನೀನಾಗೆ ನೀನು ಕೆಡ್ಡನ ತೋಡ್ಕೊಂಡೆ. ಸಾಕು. ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾನು ಸುಮ್ಮನಿರಲ್ಲ. ಬದಲಾಗಿದ್ದೀರಾ ಅನ್ಕೊಂಡಿದ್ನಲ್ರಿ. ಅದಕ್ಕೆ ಬಗ್ಗೆ ಮೊದಲಿದ್ದ ಮೌನ ಈಗಲೂ ಇದ್ದಾರೆ. ಚಿರು, ಒಂದ್ ನಿಮಿಷ ನಿಂತ್ಕೋ. ಚಿರು, ಕಾಮ್ ಡೌನ್ ಪ್ಲೀಸ್, ಕಾಮ್ ಡೌನ್. ನನ್ನಿಂದ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗೋದು ನನಗಿಷ್ಟ ಇಲ್ಲ. ನಿಮ್ಮಿಬ್ರು ಪ್ರೀತಿ ಮಧ್ಯೆ ನಾನಂತೂ ಬರಲ್ಲ. ನಾನು ಹೋಗ್ತೀನಿ. ಅದೇನಿದೋ ನೀವಿಬ್ರು ಮಾತಾಡ್ಕೊಂಡು ಡಿಸೈಡ್ ಮಾಡ್ಕೊಳ್ಳಿ. ಒಂದ್ ನಿಮಿಷ ಅದಕ್ಕೆ